ಎಲ್ಲ ಸಭಾಸದರಿಗೆ ನಮಸ್ಕಾರಗಳೊಂದಿಗೆ ಗಮಕ ಸಾಹಿತ್ಯ ಪರಿಸರವನ್ನು ನಡೆಸಿಕೊಂಡಂತಹ ಬೆಟ್ಟಗೆರೆ ಚಿತ್ರಾಣಿ ಗುಣವಂತ ಮಹಾನ್ ವ್ಯಕ್ತಿಗಳ ನೇತೃತ್ವದಲ್ಲಿ ಹಲವು ವರ್ಷಗಳಿಂದ ಈ ಗಮಕ ವಾಚನ ಪ್ರವಚನ ಎಲ್ಲ ಕಡೆ ನಡೀತಾ ಇದೆ. ಶ್ರಾವಣ ಹಿರಿಯರು
ಹಾಕಿಕೊಟ್ಟಂತಹ ಮಾರ್ಗದಲ್ಲಿ ನಾವೆಲ್ಲ ನಡೆಸುವುದಕ್ಕೆ, ನಡೆದುಕೊಂಡು ಹೋಗುವುದಕ್ಕೆ ಒಂದು ಪ್ರಯತ್ನಪೂರ್ವಕವಾದಂಥ ನಮ್ಮದಾದಂತಹ ಒಂದು ಪ್ರಯತ್ನ ನಾವು. ಆಗಲೇ ಕೂಡ ಸತೀಶ್ಚಂದ್ರ ಭಂಡಾರಿ ಅವರು ಹೇಳಿದ್ದಾರೆ, ಇದೆಲ್ಲ ಮನೆ ಮನೆಗಳಲ್ಲಿ ಆಗ್ತಾ ಇದೆ. ರಾಮಾಯಣ ವಾಚನ ಇದೆ. ಮಳೆಗಾಲದಲ್ಲಿ ಕೃಷಿ ಕಾರ್ಯಗಳೆಲ್ಲ ಒಂದರ ಮೇಲೆ ಈ ಕಾರ್ಯಕ್ರಮ ನಡೀತಾ ಇದೆ. ಕಾರಣಾಂತರಗಳಿಂದ ಆ ಮೂರು ಕುಟುಂಬಗಳು ಬಿಟ್ಟು ಸಣ್ಣ ಕುಟುಂಬಗಳಾದ್ದರಿಂದ ಸಮಸ್ಯೆಗಳು ಈಡಾಯಿಸಿದ್ದು ಯಾರಿಗೂ ಯಾವುದಕ್ಕೂ ಸಮಯ ಇಲ್ಲದೆ ಹೋಗಿದೆ. ಪರಿಣಾಮವಾಗಿ ಇವಾಗ ಸಾಹಿತ್ಯ ಅಂದರೆ ಎಲ್ಲರಿಗೂ ಅಷ್ಟೇ. ನಮ್ಮ ಅಶೋಕ್ ಪಾಂಡವ್ ಅವರು ಹೇಳಿದ್ದಾರೆ, ಇವರೆಲ್ಲ ಕಲಾ ತಪಸ್ವಿಗಳು. ಈ ಕ್ಷೇತ್ರದಲ್ಲಿ ಸಾಕಷ್ಟು ವ್ಯವಸಾಯ ಮಾಡಿದಂತಹ ಕಲಾ ತಪಸ್ವಿಗಳು ಇವತ್ತು ಕೂಡ ಇದರ ಜೊತೆಗಿದ್ದಾರೆ. ಆದರೆ ಸಣ್ಣ ಮಕ್ಕಳು ಬರೋದಿಲ್ಲ, ಯುವಕರು ಮುಂದೆ ಬರೋದಿಲ್ಲ. ಎಲ್ಲ ಮೊಬೈಲಿನ ಒಂದು ಇದರಿಂದಾಗಿ ಅದರ ಜೊತೆಗೆ ಮುಳುಗಿ ಹೋಗ್ತಾರೆ. ಅಂತಹ ಕಾಲಘಟ್ಟದಲ್ಲಿ ನಾವು ಇವತ್ತು ಇದ್ದೇವೆ. ನೆರೆಯದಾರು ಲಕ್ಷ್ಮಣ ನೇತೃತ್ವದಲ್ಲಿ ನಿಮ್ಮೆಲ್ಲರೂ ಸಾಕಾರದಿಂದ ಇವತ್ತು ಈ ವೇದಿಕೆ ಸಂಪನ್ನ ಆಗಿದೆ. ದೊರವೆ ರಾಮಾಯಣ ಏನು ಇರ್ತದೆ ಅಲ್ಲಿ ಕುಳಮರವರ ಪೂರ್ವಜರುಗಳಂತಹ ಒಂದು ಸಾಹಿತ್ಯದ ಆ ಒಂದು ಕಾಳೆ ಲೇಖನ. ಬಿಜಾಪುರದ ಸುಲ್ತಾನ ಅಲಿಸಾರಿಯವರ ಆ ಗಂಭೀರವಾದಂತಹ ಯುದ್ಧಗಳ ಕಾಲದಲ್ಲಿ ಯುದ್ಧಕಾಂಡಕ್ಕೋಸ್ಕರವೇ ಒಂದು ಪುಸ್ತಕವನ್ನೇ ಮಾಡುವಷ್ಟು ಬರೆದಿದೆ. ಬೇರೆಲ್ಲ ರಾಮಾಯಣದ ಕಥೆಗಳು ಒಂದನೇ ಭಾಗದಲ್ಲಿ ಬಂದರೆ, ಸಂಪುಟದಲ್ಲಿ ಬಂದರೆ ಇನ್ನೊಂದು ಸಂಪುಟದಲ್ಲಿ ಯುದ್ಧಕಾಂಡವೇ ಇದೆ. ಅಂದರೆ ಆಗಿನ ಯುದ್ಧಗಳಲ್ಲಿ ಯುದ್ಧಗಳೇ ಪ್ರಧಾನವಾದದ್ರಿಂದ ಆಗಿರಬೇಕು. ಆ ಕವಿ ಸುಂದರವಾಗಿ ಅದನ್ನು ನಾನು ಎಲ್ಲಿಯೂ ಹೆಸರಿಸದೆ ಕುಮಾರ ವಾಲ್ಮೀಕಿ ಹೆಸರಿಂದ ತೊರವೆಯ ನರಹರಿಯ ಅಂತರಂಗದ ಭಜಕನಾಗಿ ಈ ಕಾವ್ಯವನ್ನು ನಮಗೆ ಸಮರ್ಪಿಸಿದ್ದಾರೆ. ಅದನ್ನು ನಾವು ಇವತ್ತು ವಾಚನ ಮಾಡುತ್ತಿದ್ದೇವೆ. ರಾಮ ಲಕ್ಷ್ಮಣರನ್ನ ವಾಲ್ಮೀಕಿ ಮಹರ್ಷಿಗಳು ಕಾಂತಾರದಲ್ಲಿ ಇರತಕ್ಕಂಥ ದುಷ್ಟರ ನಿಗ್ರಹವನ್ನು ಮಾಡಿ ಯಾಗಕ್ಕೆ ರಕ್ಷಣೆ ನೀಡುವ ಉದ್ದೇಶದಿಂದ ಹೊರಟಿದ್ದಾರೆ. ಅಲ್ಲಿ ಅವರ ಕಾರ್ಯ ಸಾಧನೆಯಾದ ಮೇಲೆ ಜನಕ ಮಹಾರಾಜನ ಅರಮನೆಯಿಂದ ಬಂದಿರತಕ್ಕಂಥ ಆಮಂತ್ರಣದ ಮೇರೆಗೆ ಈ ಬಾಲಕರಿಬ್ಬರನ್ನು ಕರೆದುಕೊಂಡು ಸೀತೆಗೆ ಒದಗಿಸಿಕೊಟ್ಟಂತಹ ಸ್ವಯಂವರಕ್ಕೆ ಇವರು ಹೋಗ್ತಾರೆ. ಎಲ್ಲರೂ ಕರೆದಿದ್ದಾರೆ ಜನಕ ಮಹಾರಾಜ. ಅವರವರ ಯೋಗ್ಯತೆಗೆ ಅನುಸಾರವಾಗಿ ವಿಧಾನಗಳ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಲ್ಲಿಂದ ನಮ್ಮ ಕಥೆ ಆರಂಭವಾಗುತ್ತದೆ. ಅದಕ್ಕೆ ಬಾಣವನ್ನು ಹುಡ್ತಾನೋ ಅಂಥವರಿಗೆ ಸೀತೆಯನ್ನು ವರಿಸುವ ಯೋಗ್ಯತೆ ಸಿಗ್ತದೆ ಅಂತ ಹೇಳುವಂಥದ್ದನ್ನ ವಿಶ್ವಾಮಿತ್ರ ಮಹರ್ಷಿಗಳು ಹೇಳಿದ್ದಾರೆ. ಮುಂದಿನ ವಿಮಲ ವಿಷಾದ
ಇರತಕ್ಕಂಥ ರಾಜ ಮಹಾರಾಜರನ್ನು ಆಧರಿಸಿದ್ದಾರೆ. ಸಾಲು ಸಾಲು ಸೌಲಭ್ಯಗಳ ಕಟ್ಟಿ ಅವರಿಗೆ ಬೇಕಾದಂಥ ಉಪಚಾರಗಳನ್ನು ಮಾಡಿಸಿಕೊಂಡಿದ್ದಾರೆ. ಹಾಗೆ ಆಗಮಿಸಿರತಕ್ಕಂಥ ಋಷಿಕುಮಾರರಿಗೆ ಪ್ರತ್ಯೇಕ ವ್ಯವಸ್ಥೆ ಇದೆ. ಎಲ್ಲರಿಗೂ ಬೇಕಾದ ರೀತಿಯಲ್ಲಿ ಪ್ರತ್ಯೇಕವಾದಂತಹ ವ್ಯವಸ್ಥೆ ಜನಕ ಮಹಾರಾಜ ಸ್ವಯಂವರಕ್ಕೆ ಬರತಕ್ಕಂಥ ಎಲ್ಲ ಆಮಂತ್ರಿತರಿಗೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಾಗೆ ತಮ್ಮನ್ನು ಕರೆದು ಹೇಳ್ತಾನೆ ಜನಕ ಭೂಪತಿ, ಏರ್ಪಾಡಿಗೆ ಅವರಿಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾನೆ. ಸೀತೆಯನ್ನು ಕರೆದುಕೊಂಡು ಬರುವುದಕ್ಕೆ ಕೂಡ ವ್ಯವಸ್ಥೆ ಅವರೇ. ಆದ್ದರಿಂದ ಜನಕ ಮಹಾರಾಜ ತನ್ನ ಮಗ ವೀರ ಕುಶಧ್ವಜನ ಕರೆದು ಮುಂದಿನ ಕಾರ್ಯಭಾರವನ್ನು ಅವನಿಗೆ ವಹಿಸಿದ್ದಾನೆ. ಕುಶಧ್ವಜ ಚಿಂತನೆ ಮಾಡ್ತಾರೆ. ಸೀತೆಯನ್ನು ಸಾಮಾನ್ಯರು ವಹಿಸುವುದಕ್ಕೆ ಸಾಧ್ಯವಿದೆ, ಮೇಲಾಗಿದ್ದಂತಹ ಮಣಗಳು ಇದೆ. ಆದ್ದರಿಂದ ಇವನಿಗೆ ಯೋಗ್ಯವಾದಂಥ ರಮಣನನ್ನ ಬ್ರಹ್ಮದೇವ ಹೇಗೆ ಸೃಷ್ಟಿಸಿದ್ದಾನೋ, ಎಲ್ಲಿ ಸೃಷ್ಟಿಸಿದ್ದಾನೋ ನಮ್ಗೆ ಗೊತ್ತಿಲ್ಲ. ಅಂತ ಬಂದಿರತಕ್ಕಂಥ ಆಗಂತುಕರನ್ನ ಸ್ವಯಂವರ ತತ್ವ ವ್ಯವಸ್ಥೆಗೆ ಪಣವನ್ನು ಸ್ವೀಕರಿಸಿಕೊಂಡು ಬಂದವರನ್ನ ಆಧರಿಸುವಂತಹ ಕೆಲಸವನ್ನು ಮಾಡುತ್ತಾ ಅವ ಆ ರೀತಿಯಾದಂತಹ ಚಿಂತನೆ ಮಾಡ್ತಾರೆ. ಯಾರು ಸೀತೆ? ಆದಿ ಮಾಯೆ. ಯಾದೇವಿ ಸರ್ವಭೂತೇಶು ಮಾಯಾರೂಪೇಣ ಸ್ಥಿತಃ. ಯಾರೂ ಅಲ್ಲ ಸೀತೆಯವರು, ಆದಿಮಾಯೆ. ನಾವು ಅವರಿಗೆ ದೈವತ್ವದ ಸ್ಥಾನವನ್ನು ಕೊಟ್ಟಿದ್ದೇವೆ. ರಾಮನಿಗೆ ಹೇಗೆ ನಾವು ರಾಮನನ್ನ ಸಾಕ್ಷಾತ್ ಮಹಾವಿಷ್ಣುವಿನ ಅವತಾರ ಅಂತ ಹೇಳಿ ತಿಳ್ಕೊಳ್ತೇವೆ, ಅದೇ ರೀತಿ ಆದಿಮಾಯೆಯನ್ನ ಸಿಂಗರಿಸುವುದಕ್ಕೆ ಬೇಕಾದಂತಹ ಸಖೀ ಜನರನ್ನೆಲ್ಲ ಒಟ್ಟು ಸೇರಿಸಿದ್ದಾನೆ. ಲಯಕ್ಕೆ ಇಂದ ಅತೀತವಾದವರು, ಜಾತರಹಿತರು, ವೇದ ಮಾತೆ, ವಿಷ್ಣು ವನಿತೆ, ಇವುಗಳನ್ನು ಸಿಂಗರಿಸುವಂತಹ ಕೆಲಸಗಳನ್ನ ನೀವು ಮಾಡಬೇಕು. ಯಾವೆಲ್ಲ ಸಿಂಗಾರಗಳಿದೆ ಅಂತ ಹೇಳಿದ್ರೆ Bye.
ಇವರು ಬರ್ತಾ ಇದ್ದಾರಂತೆ. ಅದನ್ನೆಲ್ಲ ನೋಡುವಂತಹ ಒಂದು ಸಂತೋಷ, ಅದು ಕಣ್ಣಿಗೆ ಆನಂದ ಅಂತ ಹೇಳಿ ಕವಿ ವರ್ಣಿಸಿದ್ದಾರೆ. ಮದುಮಕ್ಕಳನ್ನ ಸಭೆಗೆ ಕರ್ಕೊಂಡು ಬರಬೇಕು ಅಂತ ಹೇಳಿದ್ರೆ ಬಹಳ ದೂರದಿಂದಲೇ ಮೆರವಣಿಗೆ ಹೊರಟಿದೆ. ಕೊನೆಗೆ ಅವರನ್ನು ಕರ್ಕೊಂಡು ಬರ್ತಾರೆ. ಕೊನೆಗೆ ಇನ್ನು ಮದುವೆ ಮಂಟಪಕ್ಕಾಗ ಎಷ್ಟು ಮಂದಿ ಹೋಗ್ತಾರೆ. ಈಗೆಲ್ಲ ಪಲ್ಲಕ್ಕಿಯಲ್ಲಿ ತೆಗೆದುಕೊಂಡು ಬರ್ತಾರೆ. ಆಗಿನ ಕಾಲದಲ್ಲಿ ಪಲ್ಲಕ್ಕಿಯಲ್ಲಿ ಸೀತೆಯನ್ನು ಸಿಂಗರಿಸಿ ಕರೆದುಕೊಂಡು ಬರ್ತಾ ಇದ್ದಾರೆ. ರಾಜಬೀದಿಯಲ್ಲಿ ಕರ್ಕೊಂಡು ಬಂದಿದ್ದಾರೆ. ಹಾಗೆ ಕರೆದುಕೊಂಡು ಬಂದು ಸ್ವಯಂವರ ಮಂಟಪಕ್ಕೆ ತಲುಪಿದ್ದಾರಂತೆ. ಅಲ್ಲಿ ಅದರಲ್ಲಿ ಯಾರಿದ್ದಾರೋ ಅವರನ್ನು ವರಿಸುವುದಕ್ಕೆ ನೀನು ಸಮರ್ಥನು. ನೀನನ್ನು ಯೋಚಿಸಿ ನೋಡು, ಎಷ್ಟು ಮಂದಿ ಇದ್ದಾರೆ ಈ ಸಭೆಯಲ್ಲಿ. ಅದರಲ್ಲಿ ನಿನ್ನ ಚಿತ್ತಕ್ಕೆ ಮನಸ್ಸಿಗೆ ಸಂತೋಷವನ್ನು ಕೊಡುವವರು ಯಾರಿದ್ದಾರೆ ಅಂತ ಹೇಳಿ ನೋಡು. ಅದನ್ನು ಆಯ್ಕೆಯನ್ನು ನಿನಗೆ ಜನಕ ಮಹಾರಾಜ ಬಿಟ್ಟಿದ್ದ. ಸೀತೆ ಯೋಚಿಸಿದಂತೆ ಮಗಳ ಗಂಡ ಬ್ರಹ್ಮನು ಮಗನ ಸಮಾನ, ಅವನನ್ನು ವರಿಸುವ ಹಾಗೆ ಈ ಕವಿ ಇದನ್ನು ಆದಿಮಾಯೆ ಸೀತೆ ಎನ್ನುವಂತ ಪರಿಕಲ್ಪನೆಯಲ್ಲಿ ಈ ಕಾವ್ಯವನ್ನು ಬರೆದಿದ್ದಾನೆ. ಮಗಳ ಗಂಡನು ಇವನು, ಬೊಮ್ಮನು ಮಗನು ಮತ್ತು ಬಿಕ್ಕಿನ ಶೂರನು ಬಂಟನು. ಈ ತ್ರಿಮೂರ್ತಿಗಳ ಸೇವಕರಾಗಿರತಕ್ಕಂಥವರು, ತ್ರಿಮೂರ್ತಿಗಳನ್ನೇ ಆಧರಿಸಿ ಇರತಕ್ಕಂಥವರು ಶೂರನು. ಆದ್ದರಿಂದ ಅವರನ್ನು ವರಿಸುವುದಕ್ಕೆ ಆಗುವುದಿಲ್ಲ. ಹಾಗೆ ಬ್ರಹ್ಮಸಭೆಯಲ್ಲಿ ನೋಡಿದರೆ ಇವರೆಲ್ಲ ಬ್ರಾಹ್ಮಣರು. ಇವರಿಗೆ ಇಂದ್ರಿಯ ಆಸಕ್ತಿಗಳಿಲ್ಲ. ಋಷಿಮುನಿಗಳಿಗೆ ನಿತ್ಯವೇ ಇಂದ್ರಿಯರು. ಇನ್ನು ಜಗದ ಅರಸರನ್ನು ವರಿಸುವಾಗ ಅವರು ಸಾಮಾನ್ಯ ಮನುಷ್ಯರು. ಆದ್ದರಿಂದ ಅವರು ಆಗುವುದಿಲ್ಲ. ಆದ್ದರಿಂದ ನಗರಾಧಿಪತಿ, ಈ ವ್ಯವಸ್ಥೆಯ ಒಳಗಿನ ಅಧಿಪತಿ ಯಾರು? ಅವನನ್ನೇ ನಾನು ವಹಿಸಬೇಕು ಹೇಳಿ ಮನಸ್ಸಿನಲ್ಲಿ ನಿಶ್ಚಯಿಸಿಕೊಂಡಂತೆ ಮುಂದಿನ ಕಥಾಭಾಗ 15ನೇ ಸಂಧಿಯಿಂದ ಆಯ್ಕೆ. ಪರಮ
ಚಿಕ್ಕಪ್ಪನಾದಂತಹ ಚಿಕ್ಕಪ್ಪ ರವಣದ ಮೇಲೆ ಕುಳ್ಳರಿಸಿ ಹೇಳಿ ಶಶಿಧರನ ಜಾಪವ ಆರು ಗೆಲ್ತಾನು ಅವರನ್ನು ನೀನು ಉಳಿಸುವುದಕ್ಕೆ ಯೋಗ್ಯರಾಗುತ್ತಾರೆ ಅಂತ ಹೇಳಿ ಕೈಗೆ ಮಂದಾರ ಮಾಲಿಕೆ ತಂದು
ಜನ ನಮ್ಮ ಸ್ಥಿತಿ ಬರುವುದು ಬೇಡ ಅಂತೇಳಿ ಅಲ್ಲಿಂದಲೇ ಕೈ ಕೂಡಿದಂತೆ. ಇದೇ ಕಾಲಘಟ್ಟಕ್ಕೆ ನವಮಂಡಲದಲ್ಲಿ ಸಂಚಾರ ಮಾಡುವಂತಹ ರಾವಣ ಏನೋ ಒಂದು ದೊಡ್ಡ ಸಭೆಯಲ್ಲಿ ನಡೆದಿದೆ ಅಂತ ಹೇಳುವಂಥದ್ದು ಅವನ ಮನಸ್ಸಿಗೆ ಅರಿವಾಯಿತಂತೆ. ಪುಷ್ಪ ಕೈವಾಣದಲ್ಲಿ ನೇರ ಸಭಾಸದದಲ್ಲಿ ಬಂದು ಇಳಿದಿದ್ದಾನೆ. ವಿಷಯ ಅವನಿಗೆ ನೋಡುವಾಗಲೇ ಅರ್ಥ ಆಯ್ತಂತೆ. ಹೊರ ವಿಮಾನದಲ್ಲಿ ಆಗಮಿಸಿರತಕ್ಕಂಥ ರಾವಣ ಸಭೆಯ ಮಧ್ಯದಲ್ಲಿ ಇಳಿದಿದ್ದಾನೆ. ತಕ್ಷಣ ಸಭೆಯಲ್ಲಿ ಒಂದು ರೀತಿಯ ಕಂಪನ ಉಂಟಾಯಿತು. ಎದ್ದು ನಿಂತು ಅಮರಗಳು ಅಲ್ಲಿ ಉಳಿದವರು ಕೆಲವು ಅಡಚಣೆಗಳಿತ್ತು. ಅವನಿಗೆ ಹಾಗೆ ಆಗಬೇಕು, ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಅವನಿಗೆ ಹಾಗೆ ಆಗ ಅವ ಮಾಡಿದ್ದಕ್ಕೆ ಇಂಥ ಒಂದು ಪಣ ಇಡುವುದು ಎತ್ತಿಗಾಗದ ಎಲ್ಲರನ್ನು ಪಣಕ್ಕೆ ಇಟ್ಟು ನಮ್ಮನ್ನೆಲ್ಲ ನಗೆಬಾಟಲು ಮಾಡಿದ್ದಾನೆ ಈ ಕೂಟ ಜನಕ ಮಹಾರಾಜ. ಆದ್ದರಿಂದ ಇವರಿಗೆ ಒಳ್ಳೆಯದಾಯಿತು, ರಾವಣ ಬಂದಿದ್ದಾನೆ. ಈ ರೀತಿಯ ಒಂದು ಚಿಂತನೆ ಅಲ್ಲಿರುವಂತಹ ರಥದಲ್ಲಿ ಕೆಲವರಿಗೆ ಆಯಿತು. ಇನ್ನು ಹಲವರಿಗೆ ಬೇರೆ ಚಿಂತನೆ ಆಯಿತು. ಏನು ಅಂತ ಹೇಳಿದ್ರೆ, ದುಷ್ಟನೂ ದೂರ್ತನೂ ಆದಂತಹ ರಾವಣನಿಗೆ ಈ ಕೋಮಲ ಶರೀರ ಆಗಿರತಕ್ಕಂಥ ಈ ಸೀತೆಯನ್ನ ಮನದಲ್ಲಿ ಇದ್ದ ಅಂತ ಹೇಳಿದ್ರೆ ಅವನು ತೆಗೆದುಕೊಂಡು ಹೋಗ್ತಾನೆ. ಇಂತಹ ದುಷ್ಟನಿಗೆ ಇಂತಹ ಸೀತೆ ಪರಮಸಾತ್ವಿಕಿಯಾದ ಸಾತ್ವ ಗುಣಗಳಿರುವಂತಹ ಈ ಸೀತೆಯನ್ನು ಒಪ್ಪಿಸುವುದು ಅಂತ ಹೇಳಿದ್ರೆ ಬಹಳ ಚಿಂತೆ. ಜನಕ ಮಹಾರಾಜನಿಗೆ ತುಂಬ ಅವನು ನಾವು ಹೇಳ್ತಾರೆ, ಬೇರೆ ಯಾರಲ್ಲ ಇವರಿಗೆ ಆಗೋ ಯೋಗ್ಯವರ ಅಂತ ಇಡೀ ಭೂಮಂಡಲದಲ್ಲೇ ಅವನು ಹೆಸರುವಾಸಿ ಆಗ್ತಾನೆ ಆಗಿದ್ದಾನೆ ಅಂತವನೇ ವರಿಸ್ತಾನೆ. ನೀನು ಶಿವಧನುಸ್ಸನ್ನು ಪಣವಾಗಿ ಹೋಗ್ತೇನೆ. ಆದರೆ ಈ ಪಣ ಇಟ್ಟದ್ದೇ ಈಗ ತಪ್ಪಾಯಿತು ಅಂತ ಜನರ ಚಿಂತೆಗೆ ಇರ್ತಾರೆ. ಯಾಕೆಂದರೆ ಬ್ರಹ್ಮದೇವನೇ ನಮಸ್ಕಾರ ಮಾಡಿದ ಎದ್ದು ಹೋಗಿ ಶಿವನ ಕಾಲಿಗೆ ಬೀಳುವ ಮೊದಲೇ ಅವ ಆರಂಭಿಸಿಕೊಂಡ. ಉಳಿದವರೆಲ್ಲ ಅಲ್ಲಿಂದಲೇ ಎದ್ದು ನಿಂತಿತು. ಯಾಕೆ ಅವರಿಗೆ ನಮಸ್ಕಾರ ಮಾಡಿದ್ರು ಅರ್ಥ ಆಗೋದಲ್ಲ. ಯಾಕೆಂತ ಹೇಳಿದ್ರೆ ನಾನು ಆಗ ಹೇಳಿದಾಗೆ ಸತ್ಯಾನಂದ ಪ್ರಥಮ ಒಂದೇ ಸತ್ಯಾನಂದ. ನಮ್ಮ ಜೊತೆಗೆ ಇರುವಂತಹ ಸಜ್ಜನರಿಗೆ ನಮಸ್ಕಾರ ಮತ್ತೆ ಮಾಡಿದರೆ ತೊಂದರೆ ಇಲ್ಲ. ದುರ್ಜನರಿಗೆ ಮೊದಲು ನಮಸ್ಕಾರ ಮಾಡಬೇಕು. ಅವನ ಒಪ್ಪತ್ತ ಬೇಡ. ಆ ಕಾರಣಕ್ಕೋಸ್ಕರ ಹೀಗೆ ಆಗಿದೆ. ಜನಕರಾಜನಿಗೆ ತುಂಬ ಜಾಗೃತಿಯಾಗಿದೆ. ಹೆಣ್ಣೆತ್ತವರಿಗೆ ಎಲ್ಲರಿಗೂ ಇರತಕ್ಕಂಥ ಒಂದು ಚಿಂತನೆ ಇರುವಂಥ ಯೋಗ್ಯರಾದಂಥ ವರನಿಗೆ ವರನನ್ನು ಹುಡುಕುವಂಥದ್ದು ಬಹಳಷ್ಟು ಕಷ್ಟವಾದಂತಹ
ಶಿವಧನುಸಿನ ಕಡೆಗೆ ಹೋಗಿದ್ದಾರೆ. ಇವರೆಲ್ಲ ಆಲೋಚನೆ ಮಾಡಿದ್ರು, ಈ ನಾರದ ವಚನ ಇಲ್ಲಿ ತಪ್ಪೇ ಇದ್ದಪ್ಪ, ನಾರದರ ಮಾತೆ ತಪ್ಪೇ ಹೋಯ್ತು. ಹೀಗೆಲ್ಲ ಹಲವು ಜನ ಹಲವು ರೀತಿಯ ಚಿಂತನೆ ಮಾಡುವಾಗ ಇವ ಯಾರನ್ನು ವಿಚಾರಿಸಿಕೊಳ್ಳಿಲ್ಲ, ನೇರ ಶಿವಧನುಸಿನ ಬಳಿಗೆ ಬಂದಿದ್ದಾರೆ. ಅದೇ ಇಲ್ಲೇ ನೋಡಿ, ಇನ್ನೇನು ಇದನ್ನು ಕೈ ಇಕ್ಕಿದ ಕೈಯಲ್ಲಿ ಹಿಡಿದು ಎತ್ಕೊಂಡಂತ ತೀರ್ಮಾನ ಮಾಡಿ ಆಗಿದೆ. ಅವ ಗಾಢ ಮುಷ್ಟಿಯೋಳು ಅವುಕಿ ಹಿಡಿ ಎತ್ತುವುದಕ್ಕೆ ಪ್ರಯತ್ನ ಮಾಡಿದ್ದಾನೆ. ಕೈ ಕೂಡದಿದೆ, ಒಂದೊಮ್ಮೆಗೆ ಸಾಧ್ಯ ಆಗದೇ ಇದೆ. ಒಂದು ಕೈಯಲ್ಲಿ ಎತ್ತಬೇಕು ಅಂತ ಅವ ಯೋಚನೆ ಮಾಡಿದ್ದಂತೆ ರಾವಣ. ಆದರೆ ಅದು ಕೈ ಊದಿಲ್ಲ, ಅಲ್ಲಾಡುವುದಿಲ್ಲ ಅಂತ ಹೇಳಿದಾಗ ಕೈ ತಟ್ಟಿ ತೊಡೆ ತಟ್ಟಿ ಎರಡು ಕೈಯಲ್ಲಿ ಹಿಡ್ಕೊಂಡಿದ್ದಾನೆ. ಮುಂದೇನಾಯ್ತು? ಅಳುವಲ್ಲ ಶಿವನು ಜಗದೊಡೆ, ಅವನ ಸೊತ್ತನ್ನು ಅಪರಿಸುವುದಿಂತ ದೂರ್ತರಿಂದ ಸಾಧ್ಯವೇ. ಎತ್ತಲಿಕ್ಕಾಗಲಿಲ್ಲ, ತೊಡೆದಕ್ಕೆ ಭುಜದಕ್ಕೆ ಅದಕ್ಕೆ ಕೈ ಇಟ್ಟಿದ್ರು, ಎತ್ತಲಿಕ್ಕಾಗಲಿಲ್ಲ. ಎತ್ತಿದ ಎಷ್ಟು ಬಹಳ ಪ್ರಯತ್ನ ಪಟ್ಟು ಎತ್ತಿದ. ಎತ್ತಿ ಅಂದರೆ ಹಣೆಯಲ್ಲಿ ಏರಿಸುವುದಕ್ಕೆ ಒಂದು ಗೋಲಿ ಕಾಲಿನ ಮಾತ್ರ ಬಾಕಿ ಇಲ್ಲ. ಇವನ ಕೈ ಸೋತು, ಕಾಲು ನಡುಗಿತ್ತು, ಕೈ ಜಾರಿತ್ತು. ಶಿವಧನು ಕೆಳಗೆ ಮೊದಲೇ ಇದ್ದಂತಹ ಬೀರಕ್ಕೆ ನಾಯಿ ಬಿದ್ದು ಹೋಯಿತು. ದೇಶ ದೇಶಕ್ಕೆ ಸಿಡಿದವು ರಾವಣನ ಕಿರೀಟದಲ್ಲಿ ಇರತಕ್ಕಂಥ ರತ್ನಗಳು ಬೀಳುವಿಕೆಗಳು ದೇಶ ದೇಶಕ್ಕೆ ಸಿಡಿದು ಹೋದು. ಬಿದ್ದ ಬೆಟ್ಟಿನಲ್ಲಿ ಇವ ಅಡಿಯಲ್ಲಿ ಆದ, ಇವನ ಕೈ ಶರೀರ ಎಲ್ಲ ಬಿಲ್ಲಿನ ಅಡಿಯಲ್ಲಿ ಎತ್ತುವುದಕ್ಕೆ ಜನ ಬೇಕಾಗಿದೆ. ಎಲ್ಲರೂ ಹೋಗ್ತಾರೆ ಮಕ್ಕಳು ಎಲ್ಲ ಮಾವುದ ಯಾಕೆ ಇವ ಅಂತ ಈ ಸಲ ಕಟ್ಟಿ ಒಂದು ಕೋರಿಕಾಳಿನಷ್ಟು ಬಾಕಿ, ಈ ಸಲ ಕಟ್ಟಿ ಬಿಡ್ತಾನೆ. ಸೀತೆ ಆಯ್ತು, ಕತೆ ಮುಗಿಯಿತು. ಇಲ್ಲಿಗೆ ಸ್ವಯಂವರದ ಏರ್ಪಾಡು ಇಲ್ಲಿಗೆ ಮುಗಿದೋಯ್ತು. ಈಗ ಅವನು ಸೀತೆ ಕರ್ಕೊಂಡು ಹೋಗ್ತಾನೆ ಅಂತೇಳಿ ರಾವಣ ಗೆದ್ದ ಅಂತ ಹೇಳಿ ಇಟ್ಕೊಂಡ್ರೆ ಅದು ಇಂಥ ಮೂರ್ತರಿಗೆಲ್ಲ ಭಗವಂತ ಇವನನ್ನು ಒತ್ತು ಅಡಿಗೆ ಹಾಕಿದ ರೀತಿಯಲ್ಲಿ ಅದು ವರ್ತಿಸಿ ಅಡಿಗೆ ಇದ್ದಂತ ರಾವಣನನ್ನು ಬಹಳ ಕಷ್ಟದಿಂದ ಹೇಳುತ್ತಿದ್ದಂತೆ. ಆಗ ಅವನ ಕಿರೀಟ ಆಡ ಕುಂಡಲ ಎಲ್ಲ ದೇಶ ದೇಶಕ್ಕೆ ಹಿಡಿದು ಹೋಯಿತಂತೆ. ಬಹಳ ದೀನನಾಗಿ ಆತ್ಮನಾಗಿ ದೊಡ್ಡ ಹೊಡೆದಂತೆ ಅಲ್ಲಿಂದ ಬಳಿಯುತ್ತ ಮನಸ್ಸಿನ ಒಳಗಿನ ಒಂದು ತೀರ್ಮಾನ
ನಿರಾಳವಾಯಿತು. ಆದರೆ ಜನಕನ ಚಿಂತೆಯಲ್ಲಿ ಬೀರಿದೆ. ಯಾರಿಗಲೂ ಆಗಲಿಲ್ಲ ಅಂದರೆ ಮತ್ತೇನು ಮಾಡುವುದು ಹೇಳುವಂತಹ ಚಿಂತೆಗೆ ಬಿತ್ತು. ಅರಸರುಗಳೆಲ್ಲ ಸೋತ ಮೇಲೆ ಇನ್ನು ಋಷಿಪುಂಗವರ ಮಧ್ಯದಲ್ಲಿ ಯಾರಾದರೂ ಇರತಕ್ಕಂತಹ ಬ್ರಾಹ್ಮಣರಿದ್ರೆ ಬನ್ನಿಯಪ್ಪ ನಿಮಗೆ ಹಿಂದಿನ ಆದ್ಯತೆ ನಿಮಗೆ ಹೇಳಿ ಘೋಷಣೆ ಮಾಡಿ. ಅಂತಾಗ ಎಡಬಲದಲ್ಲಿ ಕುಳಿತಿರತಕ್ಕಂತಹ ರಾಮಲಕ್ಷ್ಮಣನ ಮಧ್ಯದಲ್ಲಿ ಇರತಕ್ಕಂತಹ ವಾಲ್ಮೀಕಿ ಮಹರ್ಷಿಗಳು ರಾಮನಿಗೆ ಒಂದು ಸೂಚನೆ ಕೊಟ್ಟಿದ್ದಾರೆ. ವರ ಪಯೋನಿಧಿಯ ಮಧ್ಯದಿಂದ ಉದಿಸಿ ಬರುವ ರೀತಿಯಲ್ಲಿ ಶ್ರೀರಾಮಚಂದ್ರ ಎದ್ದು ನಿಂತಿದ್ದಾರೆ. ಪರಮ ವಿಭವಕ್ಕೆ ವಿಭ್ರಮಕ್ಕೆ ಯಾರು ಅಂತ ಹೇಳಿದ್ರೆ ಮನ್ಮಥ. ಅಂತಹ ಮನ್ಮಥನ ರೂಪ ತೇಜಸ್ಸು ಇರತಕ್ಕಂತಹ ರಾಮನಿಗೆ ಹೋಗಿ ಒಂದು ಪ್ರಯತ್ನ ಮಾಡುವುದು ಅಂತ ಹೇಳಿದ್ರು. ಗಂಭೀರವಾದಂತಹ ಹೆಜ್ಜೆಗಳನ್ನು ಇಟ್ಟಿದ್ದಾನೆ ಅಂತ ಹೇಳಿ ಕವಿಯ ಒಂದು ಆಶಯ. ಆ ರೀತಿ ಸಭೆಯ ಮಧ್ಯದಲ್ಲಿ ಇರತಕ್ಕಂಥ ಎಲ್ಲರ ಮಧ್ಯದಿಂದ ಎದ್ದುಕೊಂಡು ಬಂದಿದ್ದಾನೆ ಶ್ರೀರಾಮಚಂದ್ರ. ಯಾರಿಗೆ ಹೇಗೆಲ್ಲ ಕಾಣ್ತಾನೆ ಅಂತ ಹೇಳುವುದನ್ನು ಕವಿ ಸುಂದರವಾಗಿ ವರ್ಣಿಸಿದ್ದಾನೆ. ಸುರರಿಗೆ ಈಶ್ವರನಂತೆ ಈಶ್ವರನಂತೆ. ಇನ್ನು ಅಲ್ಲಿರತಕ್ಕಂಥ ಗುರುಸುರರಿಗೆಲ್ಲ ಬ್ರಾಹ್ಮಣರಿಗೆಲ್ಲ ಅಮಲ ಬ್ರಹ್ಮನ ಆಗಿರಬಹುದು. ಇನ್ನು ರಾಜಕುಮಾರರಿಗೆಲ್ಲ ವಿಶೇಷವಾದಂತಹ ಟಿವಿ ಇರತಕ್ಕಂಥ ರಾಜನ ರೀತಿಯಲ್ಲಿ ಅವರು ಗೋಚರಿಸಿದರು. ಅಖಿಲ ರಾಯರಿಗೆಲ್ಲ ಜಗದಕ್ಕೆ ಎಲ್ಲ ಈಶ್ವರನಾಗಿ ಜಗದ ಚಕ್ರವರ್ತಿಯ ಸ್ಥಾನದಲ್ಲಿ ಇರತಕ್ಕಂಥ ಒಬ್ಬ ವ್ಯಕ್ತಿ ಅಂತ ಹೇಳಿ ತೋರಿಸಿಕೊಂಡಿದ್ದರು. ಇನ್ನು ಮಾನಿನಿಯರಿಗೆ ಕವಿ ಸುಂದರವಾಗಿ ವರ್ಣಿಸಿದ್ದಾರೆ. ಮನ್ಮಥನ ರೀತಿಯಲ್ಲಿ ಕಂಡ ಕನ್ಯಾವರೇದೆ ರೂಪಂ ಮಾತಾ ವಿತ್ತಂ ಪಿತಾ ಸ್ವತಃ ಬಾಂಧವ ಕಲಪಂಚಂತೆ ಜನ ಸಾಮಾನ್ಯರು ಮುಖದ ಬಗ್ಗೆ ಮಾತ್ರ ಊಟ ಒಳ್ಳೆದಾದ್ರೆ ಎಲ್ಲ ಒಳ್ಳೆ ಆಗ್ತದೆ. ಹಾಗೆ ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಹೇಗೆ ಭಗವಂತ ಗೋಚರಿಸ್ತಾನೆ ಅಂತ ಹೇಳುವುದನ್ನ ಕವಿ ತನ್ನ ಆಶಯದಲ್ಲಿ ಹೇಳಿದ್ದಾನೆ. ಸುರರಿಗೆ ಈಶ್ವರನಂತೆ, ಇನ್ನು ಕುಲ ಉಳಿದವರಿಗೆ ಬ್ರಹ್ಮನಾಗಿಯೋ ಮತ್ತು ಉಳಿದವರಿಗೆಲ್ಲ ಮನ್ಮಥನ ಹಾಗೆಯೋ, ಹಾಗೆ ಉಳಿದವರಿಗೆಲ್ಲ ರಾಜಕುಮಾರನಾಗಿಯೋ, ಹಾಗೆ ಇನ್ನು ಉಳಿದಂತ ರಾಜರಿಗೆಲ್ಲ ಚಕ್ರವರ್ತಿ ಆಗಿಯೋ ಶ್ರೀರಾಮ ಕಂಡ ಅವನ ನಡುಗೆಯ ಗಂಭೀರತೆಯನ್ನ ತೋರಿಸಿದ್ದಾರೆ ಅಂತ ಎಲ್ಲರೂ ಹೇಳಿದ್ರು. ಸೀತೆಗೆ ಗಂಡ ಯಾರಾಗಬೇಕು ಅಂದ್ರೆ ಈತನೇ.
ಯಾವ ಕೆಲಸ ಮಾಡುವುದಿತ್ತು ಅದಕ್ಕೊಂದು ಪುಸ್ತಕ ನೋಡಿದರೆ ಅಂತ ದೊರವೆಯ ರಾಮಾಯಣದ ಕೃತಿಯನ್ನ ತಾಳೆಗರೆಯಲ್ಲಿರತಕ್ಕಂತಹ ಕೃತಿಯನ್ನು ತಂದಿದ್ದಾರೆ. ಅದಕ್ಕೊಂದು ನಮಸ್ಕಾರ. ಹಿರಿಯರಿಗೆ ರಾಮ ಅಲ್ಲಿರತಕ್ಕಂಥ ಹಿರಿಯರನ್ನೆಲ್ಲರನ್ನು ನಮಿಸಿ ಹಿರಿಯರಿಗೆ ಪೂರ್ಣಗೆಯಿಂದ ಎಲ್ಲ ನಿಪ್ಪಲಿಂದಲೇ ಈ ಕ್ರಮ. ಆದರೂ ಕೂಡ ವಿಶ್ವಾಮಿತ್ರ ಮುನಿಗಳ ಹೊರವಟ್ಟು ಹೊರಟಂತಹ ರಾಮ ಗುರುಗಳ ಸೂಚನೆಯ ಪ್ರಕಾರ ಬಂದವ. ಆದ್ರಿಂದ ಗುರುವಿನ ಗುಲಾಮನಾಗದ ತನಕ ದೊರೆಯದನ್ನ ಮುಗುತಿ ಅಂತ ಹೇಳಿದಾದ್ರೆ ಹೇಳಿದ್ದು ಸತ್ಯ. ದೂರಕ್ಕೆ ಮಾತೃದೇವೋ ಪಿತೃದೇವೋ ಆಚಾರ್ಯದೇವೋ ಅತಿಥಿ ದೇವೋ ಎಲ್ಲರಿಗೂ ಕೂಡ ನಮಸ್ಕರಿಸಿದಂತೆ ನಮಸ್ಕರಿಸಿ ಆ ಬಿಲ್ಲನ್ನ ಎತ್ತಿದ್ದಾನೆ. ಎಳೆಯ ಕಬ್ಬಿನ ಎಲೆಯ ಕಬ್ಬಿನ ಕೋಲ ಒಂದು ಮರಿಯಾದ ಕಬ್ಬಿನ ಕೋಲನ್ನು ಯಾವ ರೀತಿ ಎತ್ತುತ್ತದೋ ಅದೇ ರೀತಿ ಅಷ್ಟು ಲೀಲಾಜಾಲವಾಗಿ ಎತ್ತಿಬಿಟ್ಟಿದ್ದಾನೆ. ಅದೇನ ಏರಿಸಬೇಕು, ಅದರ ದಾರವನ್ನು ಕಟ್ಟಬೇಕು. ಇನ್ನೇನು ಬಿಗಿದು ದಾರವ ಕಟ್ಟುವಂತ ಸಂದರ್ಭದಲ್ಲಿ ರಾಮನಿಗೆ ಬಿಡುವುದಿ ದೆಸೆ ದೆಸೆಗೆ ಅದರ ಶಬ್ದ ಕೇಳುವ ರೀತಿಯಲ್ಲಿ ಜಡ ಅಂತ ಹೇಳಿ ಉಂಟಾಗಿ ಇವರನ್ನು ಮತ್ತೆ ಕಟ್ಟುತ್ತಾನೆ ಅಂತ ಹೇಳುವಂತ ನಿರ್ಧಾರವಾದಾಗಲೇ ಬಾಣ ಅವನಿಗೆ ಶರಣಾಯಿತು, ಬಿಲ್ಲು ಅವನಿಗೆ ಶರಣಾಯಿತು, ಇನ್ನು ಬಾಣ ಮೂಡುವುದಕ್ಕೆ. ಆದ್ದರಿಂದ ಇಡೀ ಸಮಾಜದಲ್ಲೂ ಹೋ ಎನ್ನುವಂತ ಘೋಷಣೆಯನ್ನು ಮಾಡಿದಂತೆ ಎಲ್ಲ ಕಡೆ ಸಂತೋಷ ಆವರಿಸಿತು. ಪಸರಿಸಿದ ಸಂತೋಷ ರೂಪಿದ ಆ ಕಾರ್ಯಕ್ರಮ ಬಹಳಷ್ಟು ಸೊಗಸಾಗಿ ನಡೆದೋಯಿತು. ಕಾರ್ಯಕ್ರಮದಲ್ಲಿ ಸ್ವಯಂವರದಲ್ಲಿ ಆರಂಭದಲ್ಲಿ ಇರತಕ್ಕಂಥ ಉತ್ಸಾಹ ಮತ್ತೆ ಸ್ವಲ್ಪ ಕುಂದಿದ್ರು ಕೂಡ ಕೊನೆಗೆ ಅವರ ಇಚ್ಛೆಯಂತೆ ನಡೆದು ಬಂತು. ಆದ್ದರಿಂದ ಎಲ್ಲರಿಗೂ ಕೂಡ ಜನಕ ಮಹಾರಾಜನಿಂದ ಆರಂಭವಾಗಿ ಅವನ ತಮ್ಮ ಕುಶಧ್ವಜನಿಗೂ ಅಲ್ಲಿರತಕ್ಕಂಥ ಎಲ್ಲ ಅರಮನೆಯ ಎಲ್ಲರಿಗೂ ನೆರೆದಂಥ ಎಲ್ಲ ಸಭಾಸದರಿಗೂ ರಾಜ ಮಹಾರಾಜರಿಗೂ ಕೂಡ ರಾಮ ಒಪ್ಪಿಗೆಯ ಸೀತೆಗೆ ಅನುರೂಪರಾದಂಥ ವರ ಸಿಕ್ಕಿದ್ದಾನೆ ಅಂತ ಹೇಳಿ ಎಲ್ಲರೂ ಕೂಡ ಸಂತೋಷಪಟ್ಟು ಪುರಜನರು ಪೌರಜನರು ಎಲ್ಲರೂ ಕೂಡ ಈ ಸಂತೋಷವನ್ನು ಹಂಚುವುದಕ್ಕೆ ಆರಂಭಿಸಿಕೊಂಡು ಹೇಳುವಲ್ಲಿಗೆ ಈ ಕಥಾಭಾಗ ಮುಗಿಯುತ್ತದೆ. ಹಾಗೆ ಹೌದು, ನಮ್ಮ ವಂಶಕ್ಕೆ ಇನ್ನೇನು ವೀರ ವಂಶದ ಕುರಿತು ಜನಕ ಮಹಾರಾಜ ಮಿಥಿಲೆಗೂ ಅಯೋಧ್ಯೆಗೂ ಇರತಕ್ಕಂಥ ಸಂಬಂಧ ಅದು ಬಹಳ ಹತ್ತಿರದ್ದು. ಆದ್ದರಿಂದ ಈ ಹತ್ತಿರದ ಸಂಬಂಧಗಳಿಗೆ ಉತ್ಕೃಷ್ಟ
ಒಳ್ಳೆಯದಾಗಬೇಕು. ತಾಯಿಗೆ ಸಂಪತ್ತು ಎಷ್ಟು ಉಂಟು, ಬಂಧು ಬಾಂಧವರು ಎಷ್ಟು ಜನ ಇದ್ದಾರೆ ಅಂತ ಹೇಳುವಂಥದ್ದನ್ನು ತಂದೆ ಯೋಚನೆ ಮಾಡ್ತಾನೆ. ಹಾಗೆ ಉಳಿದಂತ ಎಲ್ಲರೂ ಕೂಡ ಅವರಿಗೆ ಒಳ್ಳೆಯದಾದ ಮದುವೆ ಬಹಳ ಗೌರಿಯಾಗಿದೆ, ಚಂದಾಗಿದೆ ಅಂತ ಹೇಳ್ತಾರೆ. ಹಾಗೆ ಎಲ್ಲರ ಮನಸ್ಸಿಗೆ ಒಪ್ಪಿಗೆ ಆಗುವ ರೀತಿಯಲ್ಲಿ ಕಾರ್ಯಕ್ರಮ ನಡೆಯುತ್ತೆ. ಆದರೆ ಸೂಕ್ತವಾದಂತಹ ನಮಕ ಸಾಹಿತ್ಯ ಪರಿಷತ್ತಿನವರು ಮಾಡಿಸಿದಂತಹ ಈ ಒಂದು ಕಾರ್ಯಕ್ರಮ ಸಭೆಯಲ್ಲಿ ಎಷ್ಟು ಜನ ಇದ್ದಾರೆ ಎಂದು ಗೊತ್ತಿಲ್ಲ. ನೀವೆಲ್ಲ ನೆರಿಗೆ ರತ್ನಗಳು ನನಗೆ ಗೊತ್ತು. ಎಲ್ಲರೂ ಕೂಡ ಹಿರಿಯವರು. ಆಗ ಅಶೋಕ್ ಪಾಡೂರವರು ಹೇಳಿದಾಗಿದೆ, ಎಲ್ಲೆಲ್ಲೋ ಎಷ್ಟೆಷ್ಟೋ ಕೆಲಸ ಮಾಡಬೇಕಾದಂತಹ ಘಟಾನುಘಟಿಗಳನ್ನು ನೆರವೇರಿಸಿದಂತಹ ಸಭೆ, ವಿದ್ವತ್ಪೂರ್ಣವಾದಂತಹ ಸಭೆ. ಆದ್ದರಿಂದ ಇಲ್ಲಿ ಜನ ಎಷ್ಟು ಉಂಟಲ್ಲ, ಲೋಕಕ್ಕೆಲ್ಲ ಹೇಳುವಂತಹ ಶಕ್ತಿ ಇದೆಯಲ್ಲ, ವರ್ಧಿಸಿಕೊಟ್ಟಂತಹ ಆ ಪುಣ್ಯಾತ್ಮನಿಗೆ ಒಂದು ನಮಸ್ಕಾರ. ಹಾಗೆಯೇ ಈ ಪರಿಸರ ಆ ತಾಯಿ ಪಾರ್ವತಿ ದೇವಿಯ ಸನ್ನಿಧಿಯಲ್ಲಿ ಆ ಶಿವನ ವ್ಯತ್ಯರ್ಥವಾಗಿ ಈ ನಡೆಸಿಕೊಟ್ಟಂತಹ ಈ ಗೀತಾ ಸ್ವಯಂವರ ಎನ್ನುವಂತಹ ಕಥಾಭಾಗವನ್ನು ಮಂಗಲವನ್ನು ಹಾಡಿದರೆ ನಾನು ನನ್ನ ಶ್ರೀಮತಿಯವರಿಗೆ ಹೇಳಿಕೊಡ್ತೇನೆ. ಹಾಗೆ ಅಲ್ಲಿನ ಮೊದಲು ಎರಡು ಮಾತು ಪುರವರು ಹೇಳುವುದಕ್ಕಿಂತ ಕನಿಷ್ಠ ಅದು ಬೇಡ ಹೇಳಿ. ಗಮಕ ಕಾರ್ಯಕ್ರಮ ಈಗ ಕೊನೆಯ ಹಂತಕ್ಕೆ ಬಂದಿದೆ. ಸೀತಾ ಸ್ವಯಂವರ ಎಂಬ ಕಾವ್ಯ ವಾಚನದ ಮೂಲಕ ನಮ್ಮೆಲ್ಲರನ್ನು ಮಿಥಿಲೆಗೆ ಕರೆದೊಯ್ದು ಸೀತಾ ಕಲ್ಯಾಣದ ಅಮೋಘ ಆ ಮನೋಹರ ಕ್ಷಣಗಳನ್ನು ನಮ್ಮ ಕಣ್ಣಾರೆ ಕಾಣುವಂತೆ ನಮಗೆಲ್ಲ ಅನ್ನವೇನ ಮೂಲಕ ನಿರೂಪಿಸಿದಂತಹ ಶ್ರೀಮತಿ ಭಾರತಿ ಟೀಚರ್ ಹಾಗೂ ನರೇಂದ್ರ ದಂಪತಿಗಳಿಗೆ ವಂದನೆಗಳು. ಇನ್ನು ಶ್ರೀಯುತ ವಿ.ಬಿ. ಕೊಳಮರು ಅವರು ಗಮಕ ಸಾಹಿತ್ಯ ಪರಿಷತ್ತಿನ ಸಿರಿಗನ್ನಡ ವೇದಿಕೆ ಕಾಸರಗೋಡು ಘಟಕದ ಅಧ್ಯಕ್ಷರಾಗಿರುವ ಶ್ರೀಯುತ ವಿ.ಬಿ. ಕೊಳಮರು ಅವರು ಒಂದೆರಡು ಮಾತುಗಳನ್ನು ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಿಸಿ ರಘುನಾಥಾಯ ರಾಮಾಯ ಸೀತಾಯ ಕೊನೆಯದಾಗಿ ಒಂದೆರಡು ಮಾತು ವ್ಯವಸ್ಥೆ. ಬಂಧುಗಳೇ, ಗಮಕ ಕಲಾ ಪರಿಷತ್ತು ಮತ್ತು ಸಿರಿಗನ್ನಡ ವೇದಿಕೆ ಆಶ್ರಯದಲ್ಲಿ ನಾವು ವ್ಯವಸ್ಥೆ ಮಾಡಿಕೊಂಡು ಬರ್ತಿರುವಂತಹ ಈ ವರ್ಷದ ಗಮಕ ಶ್ರಾವಣದ 3ನೇ ಕಾರ್ಯಕ್ರಮ ಇದು. ಅಮ್ಮನವರ ಸನ್ನಿಧಾನದಲ್ಲಿ ಇದು ಸಂಪನ್ನಗೊಂಡಿದೆ. ಈ ಸಂದರ್ಭದಲ್ಲಿ ತಾವೆಲ್ಲ ಬಂದಿದ್ದೀರಿ, ಚಂದ ನಡೆಸಿಕೊಟ್ಟಿದ್ದೀರಿ. ಶ್ರೀಯುತ ನಾರಾಯಣ ಮಾಸ್ಟರು ಮತ್ತು ಅವರ ಶ್ರೀಮತಿಯವರು ಭಾರತೀಯ ಟೀಚರವರು ನಾವು ಅವರ ಮೊದಲಿಂದಲೇ ಗಮಕಿ ದಂಪತಿಗಳನ್ನು ಕರೀತಾ ಇದ್ದೇವೆ. ಅವರಿಬ್ಬರು ಇವತ್ತು ನಮ್ಮನ್ನೆಲ್ಲ ತ್ರೇತಾಯುಗಕ್ಕೆ ಕರ್ಕೊಂಡು ಹೋಗಿದ್ದಾರೆ. ನಾವು ಮಾನಸಿಕವಾಗಿ ಅಲ್ಲಿ ಹೋಗಿದ್ದೇವೆ, ಜನಕನ ಆಸ್ಥಾನಕ್ಕೆ ಹೋಗಿದ್ದೇವೆ, ಶ್ರೀರಾಮಚಂದ್ರ ಮತ್ತು ಸೀತಾಮಾತೆ ಅವರ ಸ್ವಯಂವರದಲ್ಲಿ ಭಾಗವಹಿಸಿದ್ದೇವೆ. ಇದನ್ನೆಲ್ಲ ಒಂದು ಅವಕಾಶ ಒದಗಿಸಿಕೊಂಡು ಗಮಕಿ ದಂಪತಿಗಳು ನಾರಾಯಣ ಮಾಸ್ಟರ್ ಮತ್ತು ಭಾರತೀಯ ಟೀಚರವರು ಅವರಿಗೆ ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಸಮಕ್ಷಮದಲ್ಲಿ ನಿಮ್ಮೆಲ್ಲರೂ ಸಂಘಟನೆಗಳ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತೇವೆ. ಹಾಗೆ ಇವತ್ತು ನಮಗೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದಾರೆ ದೇವಸ್ಥಾನದ ಸಂಬಂಧಪಟ್ಟ ಎಲ್ಲ ಕಾರ್ಯಕರ್ತರು. ನಾನು ಒಬ್ಬೊಬ್ಬರ ಹೆಸರು ಹೇಳ್ತಾ ಇದ್ದ ಸಮಯ ಇರ್ತಾ ಉಂಟು. ಅವರೆಲ್ಲರಿಗೂ ಕೂಡ ನಾನು ಪ್ರತ್ಯೇಕ ನಮ್ಮ ಎರಡೂ ಸಂಘಟನೆಗಳ ವತಿಯಿಂದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಇಲ್ಲಿ ದೀಪಗಳಿಗೆ ಉದ್ಘಾಟನೆ ಮಾಡಿದವರಿಗೆ, ನಮ್ಮ ಮುಖ್ಯಾತಿಥಿಯಾಗಿ ಮಾತನಾಡಿದವರಿಗೆ, ಆಮೇಲೆ ಪ್ರಾರ್ಥನೆ ನಿರ್ವಹಣೆಗೆ ಧನ್ಯವಾದ. ಇದೆಲ್ಲ ಶಾಲೆ ಒದಗಿಸಿ ಗೌರವಿಸಿರುವ ಎಲ್ಲರಿಗೂ ನಾನು ಪ್ರತ್ಯೇಕ ಒಂದೇ ಮಾತನ್ನು ಧನ್ಯವಾದಗಳನ್ನು ಹೇಳ್ತಾ ಮತ್ತೊಮ್ಮೆ ಮಗನೊಮ್ಮೆ ನಿಮ್ಮೆಲ್ಲರ ಸಹಕಾರಗಳನ್ನು ಕೂಡ ಯಾಚಿಸುತ್ತಾ ಎಲ್ಲರಿಗೂ ಶ್ರೀರಾಮಚಂದ್ರ ಸೀತಾಮಾತೆ ಅಮ್ಮನವರ ಅನುಗ್ರಹ ಇದೆ ಎಂದು ತಿಳಿದುಕೊಳ್ಳುತ್ತಾ ಸಮಾರಂಭಕ್ಕೆ ಮಂಗಳವನ್ನು ತಿಳಿದುಕೊಳ್ತಾ ಇದ್ದೇನೆ. ನಿಮಗೆ ಎಲ್ಲ ಕಾರ್ಯಕ್ರಮಗಳಿಗೂ ನಾನು ಪ್ರತ್ಯೇಕ ಆಂದೋಲನಕ್ಕೆ ತಿಳಿಸುತ್ತೇನೆ. ಹರೇ ರಾಮ.